ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಬಹಳ ಪ್ರೀತಿಪೂರ್ವಕವಾಗಿ ಫೇತ್ಫಿಯಲ್ ಆತ್ಮೀಯ ಶುಶ್ರೂಷೆಗೆ ನಾನು ಸ್ವಾಗತಿಸ್ತೇನೆ. ನಾವಿಂದು ಧ್ಯಾನಿಸುವ ದೇವರ ವಾಕ್ಯ ಸಂತ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 1 ವಚನಗಳು. ಬೆಥಾನಿಯಾದ ಮರಿಯಳು ಯೇಸುವಿನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿದ ಘಟನೆಯನ್ನು ನಾವು ಧ್ಯಾನಿಸುವಂಥದ್ದು. ಇಲ್ಲಿ ಮರಿಯಳ ಪ್ರೀತಿಯನ್ನು ಧ್ಯಾನಿಸುವಾಗಲೂ ಯೂದಾಸನ ಲೆಕ್ಕಾಚಾರವನ್ನು ನಮಗೆ ಮರೆಯಲು ಸಾಧ್ಯವಿಲ್ಲ. ಮರಿಯಳು ತನ್ನಲ್ಲಿದ್ದ ಅತ್ಯಂತ ಬೆಲೆ ಬಾಳುವ ಸುಗಂಧ ತೈಲವನ್ನು ಯೇಸುವಿಗಾಗಿ ಸಂಪೂರ್ಣವಾಗಿ ಸುರಿಸಿದಳು. ಅವಳ ಪ್ರೀತಿ ಇಲ್ಲಿ ವ್ಯಕ್ತವಾಗ್ತದೆ, ಪ್ರೀತಿ ತೋರ್ಪಡಿಸಿದ್ದಾಳೆ. ಯೂದಾಸನು ಅದರ ಮೇಲೆ ಹಣದ ಲೆಕ್ಕಾಚಾರವನ್ನು ಹಾಕುತ್ತಾನೆ. ಪ್ರೀತಿ ಇರುವ ಕಡೆ ಯಾವುದೇ ಲೆಕ್ಕಾಚಾರ ಇರುವುದಿಲ್ಲ. ಇದನ್ನು ನಾವು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತೇವೆ. ಈ ತಪಸ್ಸು ಕಾಲದಲ್ಲಿ ನಾವು ದೇವರಿಗೆ ಏನನ್ನು ಅರ್ಪಿಸುತ್ತಿದ್ದೇವೆ? ಕೇವಲ ಉಳಿದ ಸಮಯವನ್ನು ಅಥವಾ ನಮ್ಮ ಅಹಂಕಾರವನ್ನು ಬಿಟ್ಟು ನಮ್ಮ ಹೃದಯವನ್ನು ನಾವು ಸಂಪೂರ್ಣವಾಗಿ ನೀಡ್ತಾ ಇದ್ದೇವೆ. ಮರಿಯಳಂತೆ ಅತ್ಯುತ್ತಮವಾದದ್ದನ್ನು ದೇವರಿಗೆ ನೀಡುವಾಗ ಮಾತ್ರ ನಮ್ಮ ಕ್ರೈಸ್ತ ಜೀವನ ಸುಗಂಧದಿಂದ ತುಂಬಿಕೊಳ್ಳಲು ಸಾಧ್ಯವಾಗುವಂಥದ್ದು. ಮರಿಯಳು ತೈಲವನ್ನು ಸುರಿದಾಗ ಆ ಮನೆಯೆಲ್ಲ ಸುಗಂಧದಿಂದ, ಪರಿಮಳದಿಂದ ತುಂಬಿಕೊಂಡಿತು. ಅದೇ ರೀತಿ ನಮ್ಮ ಕುಟುಂಬಗಳಲ್ಲಿ ನಾವು ಮಾಡುವ ನಿಸ್ವಾರ್ಥವಾದ ಸೇವೆಯಿಂದ ಈ ಸನ್ನಿವೇಶಗಳು ಬಂದು ಸೇರ್ತದೆ. ಉದಾಹರಣೆಗೆ, ವಯಸ್ಸಾದ ಪೋಷಕರನ್ನು ನೋಡಿಕೊಳ್ಳುವ ಮುಖಾಂತರ, ಜೀವನ ಸಂಗಾತಿಯನ್ನು ಗೌರವಿಸುವುದರ ಮುಖಾಂತರ, ಇದೆಲ್ಲ ಇತರರಿಗೆ ಕಾಣಿಸದಿದ್ದರೂ ಅದರ ಸುಗಂಧವು ದೇವರಿಗೆ ತಲುಪುತ್ತದೆ ಮತ್ತು ನಮ್ಮ ಮನೆಯನ್ನು ಪವಿತ್ರಗೊಳಿಸುತ್ತದೆ. ಅದು ನಿರಂತರವಾಗಿ ಅಲ್ಲಿ ಇರುವಂಥದ್ದು. ತಪ್ಪು ತಿಳುವಳಿಕೆಗೆ ಹೆದರದೆ ಮರಿಯಳು ಮುಂದೆ ಬಂದಳು. ತಾನು ಮಾಡುವ ಕಾರ್ಯದಿಂದ ಬೇರೆಯವರು ತನ್ನನ್ನು ಟೀಕಿಸಬಹುದು, ತಪ್ಪಾಗಿ ತಿಳಿದುಕೊಳ್ಬಹುದು. ಅದೇನೇ ಇರಲಿ, ಯೇಸುವಿನ ಮೇಲಿನ ಪ್ರೀತಿಗಾಗಿ ಧೈರ್ಯದಿಂದ ಆ ಕಾರ್ಯವನ್ನು ಮಾಡಿದ ಮರಿಯಳನ್ನು, ಆ ಸತ್ಕಾರ್ಯವನ್ನು ಮಾಡಿದಾಗ ಮರಿಯಳು ಲೋಕದ ಟೀಕೆಗಳಿಗೆ ಗುರಿಯಾಗಿರ್ಬೋದು. ಅದಕ್ಕೆ ಅಂಜದೆ ಅವಳು ಮುಂದೆ ಬರುವಂತಹ ಧೈರ್ಯವನ್ನು ತೋರಿದ್ದಾಳೆ. ಇಂದಿನ ಜಗತ್ತು ಆತ್ಮೀಯರೇ ಕೇವಲ ಪ್ರದರ್ಶನ ಮತ್ತು ಸಾಮರ್ಥ್ಯಕ್ಕೆ ಬೆಲೆ ಕೊಡುವಂಥದ್ದು. ಆದರೆ ಮರಿಯಳಂತೆ ಒಂದು ಗುಪ್ತವಾದಂತಹ ಭಕ್ತಿ ಅಥವಾ ಅಂತರಂಗದ ಆರಾಧನೆಯನ್ನು ಬೆಳೆಸಿಕೊಳ್ಳುವಂಥದ್ದು ಈ ಕಾಲಘಟ್ಟದ ಅವಶ್ಯಕತೆ ಆಗಿದೆ. ತಪಸ್ಸು ಕಾಲಕ್ಕೂ ಪಾಪಕ್ಕೆ ಸತ್ತು ದೇವರಿಗಾಗಿ ಬದುಕುವ ಕಾಲ. ನಮ್ಮ ಹಳೆಯ ಸ್ವಭಾವಗಳಿಗೆ ಸತ್ತು ಹೊಸ ಮನುಷ್ಯನಾಗಿ ಹುಟ್ಟಲು ನಮಗೆ ದೇವರ ಈ ವಾಕ್ಯವು ಕರೆಯನ್ನು ನೀಡುತ್ತಾ ಇರುವಾಗ, ಮರಿಯಳಂತೆ ನಮ್ಮಲ್ಲಿರುವ ಅತ್ಯುತ್ತಮವಾದದ್ದನ್ನು ದೇವರಿಗೆ ಅರ್ಪಿಸೋಣ. ಅದರ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೂದನಂತೆ ಮೇಲ್ನೋಟಕ್ಕೆ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕಿಂತ ಹೃದಯದಲ್ಲಿ ಸತ್ಯವಂತರಾಗಿರಲು ನಮಗೆ ಪ್ರಯತ್ನಿಸೋಣ. ಈ ಉಪವಾಸ ಕಾಲದಲ್ಲಿ ನಮ್ಮ ಗರ್ವವನ್ನು ಇಳಿಸಿ ನಮ್ರತೆಯನ್ನು, ವಿನಯತೆಯನ್ನು ಕಳಿಸಿಕೊಳ್ಳೋಣ. ಪ್ರಭು ಯೇಸುವೆ, ಮರಿಯಳಂತೆ ನಿನಗೆ ಪೂರ್ಣವಾಗಿ ಶರಣಾಗಲು, ಯೂದನಂತೆ ಲೋಕದ ಆಸೆಗೆ ಬೀಳದೆ ನಿನ್ನ ಪ್ರೀತಿಯನ್ನು ಗುರುತಿಸಲು ಮತ್ತು ನಮ್ರತೆಯನ್ನು ಆ ದಾರಿಯಲ್ಲಿ ನಡೆಯಲು ನನಗೆ ತಪಸ್ಸು ಕಾಲದಲ್ಲಿ ಕೃಪೆ ನೀಡಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪಿತದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು, ಪವಿತ್ರ ಶಿಲುಬೆಯ ಗುರುತಿನ ಸಂರಕ್ಷಣೆಯು ನಮ್ಮೆಲ್ಲರ ಜೊತೆ ಸದಾ ಕಾಲ ಉಂಟಾಗಲಿ. ಯೇಸುವಿನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಗಳಾಗಿ, ಪ್ರೇಷಿತರಾಗಿ ನಮಗೆ ಬಾಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.